ಹಾಯ್ ಬಂಧುಗಳೇ, ನಿಮಗೆ ಶುಭೋದಯ, ಸುಪ್ರಭಾತ, ಶುಭ ದಿನ. ಈ ಶುಭ ದಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ ಬಂಧುಗಳೇ. ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿಗಳಿಗೆ, ಅದು ಮದುವೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಾಗಿರ್ಬೋದು, ಆದರೆ ಒಟ್ಟಿನಲ್ಲಿ ಆ ಕಾರ್ಯಕ್ರಮಗಳಿಗೆ ಒಂದು ಮೆರುಗು ಕೊಡುವಂಥದ್ದು ಒಂದು ಊಟದ ವ್ಯವಸ್ಥೆ. ಬಂದಂಥ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಮಾಡುವುದಂದರೆ ತುಂಬ ಕಷ್ಟದ ಕೆಲಸ. ಯಾಕಂದರೆ ಊಟದ ವ್ಯವಸ್ಥೆ ಅಂದರೆ ಆ ಊಟದ ವ್ಯವಸ್ಥೆ ಹೇಗಿರಬೇಕು ಅಂದರೆ ಆ ಕಾರ್ಯಕ್ರಮ ಚೆಂದವಾಗಿ ಇದೆ ಅಂತ ಅರ್ಥ. ಆ ಕಾರ್ಯಕ್ರಮ ಚೆಂದವಾಗಿ ಇರಬೇಕು ಅಂತಾದರೆ ಊಟದ ವ್ಯವಸ್ಥೆ ಚೊಕ್ಕವಾಗಿ, ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಚೊಕ್ಕವಾಗಿ ಇರಬೇಕು. ಯಾಕಂದರೆ ಆ ಊಟದ ವ್ಯವಸ್ಥೆಯಲ್ಲಿ ಅಡಿಗೆಯವರ, ಬಾಣಸಿಗರ ಪಾತ್ರ ಬಹಳ ದೊಡ್ಡದು. ಯಾಕಂದರೆ ನಾವು ಊಟ ಮಾಡುವವರಿಗೇನು ತೊಂದರೆ ಇಲ್ಲ, ಬಡಿಸ್ತಾರೆ, ಊಟ ಮಾಡ್ತೇವೆ, ಗೊತ್ತಾಯ್ತಾ. ಒಳ್ಳೆ ಮನಸ್ಸಿನವರು ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಕೆಲವರು ಕೆಲವೊಂದು ತಪ್ಪುಗಳನ್ನು ಹೇಳ್ತಾರೆ. ಆದರೆ ಸಂಘಟಕರು ಅದರ ಬಗ್ಗೆ ಏನು ಬೇಸರ ಮಾಡೋದಿಲ್ಲ, ಬಿಡಿ. ಆದರೆ ಬಾಣಸಿಗರ ಪಾತ್ರ ಬಹಳ ದೊಡ್ಡದು. ಯಾಕಂದರೆ ಅಷ್ಟು ಜನರಿಗೆ ಒಂದು ವ್ಯವಸ್ಥಿತವಾಗಿ, ರುಚಿಯಾಗಿ, ಅಚ್ಚುಕಟ್ಟಾಗಿ ಮಾಡಬೇಕಂದ್ರೆ ಅವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಬಂಧುಗಳೇ. ಹಾಗೆ ಬಾಣಸಿಗರ ಕೆಲಸ ಮುಗಿದ ನಂತರ ಬಡಿಸುವವರ ಪಾತ್ರ, ಆ ಬಡಿಸುವವರಿದ್ದಾರಲ್ಲ ಅವರ ಪಾತ್ರ ಮತ್ತು ಬಹಳ ದೊಡ್ಡದು. ಯಾಕಂದರೆ ಚಿಕ್ಕದಾಗಿ, ಚೊಕ್ಕವಾಗಿ, ಚಂದವಾಗಿ, ಮನಸ್ಸಿಗೆ ಮುದ ಕೊಡುವ ಹಾಗೆ ಊಟ ಮಾಡಲಿಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಬಳಸಬೇಕು. ಅದಕ್ಕೆ ಬಡಿಸುವವರ ಪಾತ್ರ ಬಹಳ ದೊಡ್ಡದು. ಅಚ್ಚುಕಟ್ಟಾಗಿ, ಚೊಕ್ಕವಾಗಿ ಬಡಿಸಬೇಕು. ಕೆಲವರು ಸ್ವಲ್ಪ ಸಮಸ್ಯೆಗಳಾಗ್ತದೆ, ಅಷ್ಟು ಚೊಕ್ಕವಾಗಿ ನೀಟಾಗಿ ಬಳಸೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಎಲೆಗೆ ತಗುಲಿಸಿ ಮತ್ತೊಂದು ಎಲೆಗೆ ತಗಿಸ್ಕೊಳ್ತಾ ಹೋಗ್ತಾರೆ. ದಯವಿಟ್ಟು ಹಾಗೆ ಮಾಡಬಾರ್ದು. ಅದನ್ನು ಅವರೇ ತಿಳ್ಕೊಳ್ಬೇಕು, ಎಂಜಲ್ ಆಗ್ತದೆ, ಮುಸರೆ ಆಗ್ತದೆ ಅಂತ. ಏನೇ ಇರಲಿ, ಅದೆಲ್ಲ ಒಂದು ಸಣ್ಣ ತಪ್ಪುಗಳು. ಬಡಿಸುವವರ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಊಟ ಮಾಡಿದವನು ಬಾಣಸಿಗರನ್ನು, ಬಡಿಸುವವರನ್ನು ಅಭಿನಂದಿಸಲೇಬೇಕು. ಅಭಿನಂದಿಸಿ ಅವರಿಗೊಂದು ಥ್ಯಾಂಕ್ಸ್, ಕನಿಷ್ಠ ಥ್ಯಾಂಕ್ಸನ್ನಾದರೂ ಹೇಳಬೇಕು.